ಬ್ಲೋಟ್ವೇರ್ಸ್ ಎಲ್ಲೆಲ್ಲೂ ಬ್ಲೋಟ್ವೇರ್ಸ್. ಅಷ್ಟಕ್ಕೂ ಏನ್ ಗುರು ಇದು ಬ್ಲೋಟ್ವೇರ್ಸ್? ನೀವು ಯಾವುದೇ ಒಂದು ಮೊಬೈಲ್ನ ರಿವ್ಯೂನ ಚೆಕ್ ಮಾಡುವ ಮುನ್ನ ನಿಮಗೆ ಆ ಮೊಬೈಲ್ನ ರಿವ್ಯೂ ಅಲ್ಲಿ ಹೇಳುವ ಪ್ರಕಾರ ನಿಮಗೆ ಈ ಮೊಬೈಲ್ನಲ್ಲಿ ಬ್ಲೋಟ್ವೇರ್ಸ್ಗಳು ಸಿಗ್ತಿದೆ ಅಂತ. ಅಷ್ಟಕ್ಕೂ ಏನಿದು? ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಓಕೆ ಗುರು, ಹಾಯ್ ಹಲೋ, ನಾನು ವಿಜಯ್. ಗುರು, ಇವತ್ತಿನ ಈ ವಿಡಿಯೋದ ಟಾಪಿಕ್ ಬಂದು ವಾಟ್ ಈಸ್ ದ ಬ್ಲೋಟ್ವೇರ್. ಗ್ರಾಮರ್ ಮಿಸ್ಟೇಕ್ ಶಿಸ್ತಾಗಿ ವಿಚಾರ ಮಾಡ್ತೀನಿ ಗುರು. ಮೊದಲನೇದಾಗಿ ಈ ಬ್ಲೋಟ್ವೇರ್ಸ್ಗಳು ಏನು, ಅಷ್ಟಕ್ಕೂ ಈ ಬ್ಲೋಟ್ವೇರ್ಸ್ಗಳು ಯಾಕೆ ನಮ್ಮ ಮೊಬೈಲ್ಸ್ಗಳಲ್ಲಿ ಅಳವಡಿಸುತ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರಿಂದ ನಮಗೆ ಏನು ಅಡ್ವಾಂಟೇಜಸ್ ಆ್ಯಂಡ್ ಏನು ಡಿಸ್ಅಡ್ವಾಂಟೇಜಸ್ ಅನ್ನೋದ್ರ ಬಗ್ಗೆನೂ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಂಡ್ಬಿಡಿ. ವಿಡಿಯೋನ ನೋಡ್ಕೊಂಡ್ಬಿಡಿ. ಎಲ್ಲ ಸ್ಕಿಪ್ ಮಾಡಬೇಡ್ರಪ್ಪ ಗುರು. ಮೊದಲನೇದಾಗಿ ನಮಗೆ ಈ ಬ್ಲೋಟ್ವೇರ್ಸ್ಗಳಲ್ಲಿ 3 ರೀತಿಯ ಬ್ಲೋಟ್ವೇರ್ಸ್ ಸಿಗುತ್ತೆ. ಮೊದಲನೇದಾಗಿ ಹಾಟ್ ಆ್ಯಪ್ಸ್, ಹಾಟ್ ಗೇಮ್ಸ್ ಅನ್ನೋ ಹೆಸರಿನಲ್ಲಿ ಇದರಲ್ಲಿ ನಮಗೆ ಒಂದು 3 ರಿಂದ 4 ಆ್ಯಪ್ಸ್ಗಳು ಸಿಗುತ್ತೆ. ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಮಗೆ 6 ರಿಂದ 7 ಆ್ಯಪ್ಸ್ಗಳು ಸಿಕ್ಕಿರುತ್ತೆ. ಅದು ಯಾವುದೂ ಇನ್ಸ್ಟಾಲ್ ಆಗಿರಲ್ಲ, ನಾವೇ ಅದನ್ನ ಸ್ವತಃ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಇದು ನಂಬರ್ 1. ನಂಬರ್ 2 ವಿಚಾರ ಬಂದರೆ ಗೂಗಲ್ ಬ್ಲೋಟ್ವೇರ್. ಹೌದು, ಇದರಲ್ಲಿ ನಮಗೆ ಬರೀ ಗೂಗಲ್ನ ಆ್ಯಪ್ಸ್ಗಳೇ ಸಿಗ್ತಾ ಇರುತ್ತೆ. ಗೂಗಲ್ ಆ್ಯಪು, ಆಮೇಲೆ ಗೂಗಲ್ ಜಿಮೇಲು, ಆಮೇಲೆ ಗೂಗಲ್ ಡ್ರೈವು, ಈ ರೀತಿ ಆ್ಯಪ್ಸ್ಗಳು ಅಷ್ಟೇ ಸಿಗುತ್ತೆ. ಇನ್ನು ಇದು ಬಿಟ್ಟರೆ ನಮಗೆ ಇನ್ನು ಕೆಲವೊಂದು ಆ್ಯಪ್ಸ್ಗಳು ನಮ್ಗೆ ಸಿಗುತ್ತೆ. ಈ ಆ್ಯಪ್ಸ್ಗಳು ಹೆಂಗಪ್ಪ ಅಂದರೆ ನಮಗೆ ಡಿಲೀಟ್ ಮಾಡೋಕ್ಕಾಗಲ್ಲ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ವಾಲ್ಪೇಪರ್ ಆ್ಯಪ್ಸು, ಥೀಮ್ ಆ್ಯಪ್ಸು, ಅನ್ವಾಂಟೆಡ್ ಆ್ಯಪ್ಸ್, ನಮಗೆ ಕೆಲಸಕ್ಕೆ ಬಾರದ ಆ್ಯಪ್ಸ್ಗಳದ್ದಾಗಿರುತ್ತೆ. ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ, ಬಟ್ ಅದು ನಾವು ಡಿಲೀಟ್ ಮಾಡೋಕೆ ಆಗಲ್ಲ. ಇದರಲ್ಲಿ ಇನ್ನೂ ಒಂದು ರೀತಿ ಆ್ಯಪ್ಸ್ಗಳು ಸಿಗುತ್ತೆ. ಮೋಜು, ಜೋಶು, ಇನ್ಸ್ಟಾಗ್ರಾಮು, ಟ್ವಿಟರು, ಟೆಲಿಗ್ರಾಮು, ಫೇಸ್ಬುಕ್ಕು, ಈ ರೀತಿ ಆ್ಯಪ್ಸ್ಗಳು ಸಿಗುತ್ತೆ. ಇದನ್ನ ನಾವು ಆರಾಮಾಗಿ ಅನ್ಇನ್ಸ್ಟಾಲು ಮಾಡ್ಕೋಬೋದು, ಆರಾಮಾಗಿ ಡೌನ್ಲೋಡ್ಸು ಮಾಡ್ಕೋಬೋದು. ಈ ರೀತಿಯ ಆ್ಯಪ್ಸ್ಗಳು ಸಹ ಸಿಗುತ್ತೆ ಗುರು. ಮೊದಲನೇದಾಗಿ ಈ ಆ್ಯಪ್ಸ್ಗಳೆಲ್ಲ ನಮಗೆ ಯಾಕೆ ಕೊಡ್ತಾರೆ, ಅಥವಾ ಇನ್ನೂ ಕೆಲವೊಂದು ಕಂಪ್ನೀಸ್ಗಳು ಈ ಆ್ಯಪ್ಸ್ಗಳು ನಮಗೆ ಯಾಕೆ ಕೊಡಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗುರು. ಮೊದಲನೇದಾಗಿ ಈ ಬ್ರ್ಯಾಂಡ್ಸ್ಗಳು ಏನಿರುತ್ತಾರಲ್ವ, ನಮಗೆ ಕೆಲವೊಂದು ಬಾರಿ ಎಷ್ಟೋ ಮೊಬೈಲ್ಸ್ಗಳು ಇಂದು ನಮ್ಮ ಇಂಡಿಯಾದಲ್ಲಿ ಇವೆ ಅಂದರೆ ಅವ್ರು ನಮ್ಗೆ ಸೇಲ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅದರ ಪ್ರೈಸ್ ಜಾಸ್ತಿ ಆಗೇ ಇದೆ. ಈಗ ಅದು ಹೊರಗಡೆಯಿಂದ 10,000 ರೂಪಾಯಿಗೆ ಆ ಮೊಬೈಲ್ ಬರ್ತಿದೆ ಅಂದರೆ ಅವ್ರು ಪ್ರಾಫಿಟ್ ಇಟ್ಕೊಂಡು 15,000 ರೂಪಾಯಿ ಇಲ್ಲಿ ಸೇಲ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಟ್ಯಾಕ್ಸು, GST ಎಲ್ಲ ಸೇರಿ ಫೈನಲಿ ಆ ಮೊಬೈಲ್ನ ಪ್ರೈಸ್ 25,000 ಆಗುತ್ತೆ. ಆ ಕಾರಣದಿಂದಾಗಿ ಈ ಮೊಬೈಲ್ನ ಪ್ರೈಸ್ ಜಾಸ್ತಿ ಆಗಿದೆ, ನಾವು ತಗೋಬಾರ್ದು ಅಂತ ಅನ್ಕೋತೀವಿ. ಆದರೆ ಈ ಬ್ರ್ಯಾಂಡ್ಸ್ಗಳಿಗೆ ಇಂದಿನ ದಿನಗಳಲ್ಲಿ ಇವರ ಮೊಬೈಲ್ನ ಪ್ರೈಸು ಸಹ ಕಡಿಮೆ ಇರಬೇಕು. ಯಾವಾಗ ಇವರ ಮೊಬೈಲ್ನ ಪ್ರೈಸ್ ಕಡಿಮೆ ಇರುತ್ತೆ ಆಗ ನಾವು ತಗೋತೀವಿ, ಯಾವಾಗ ನಾವು ತಗೋತೀವಿ ಆಗ ಅವ್ರಿಗಾಗುತ್ತೆ ಪ್ರಾಫಿಟ್. ಬಟ್ ಈ ಎರಡರ ಮಧ್ಯೆ ಇರೋದು ಇವ್ರಿಗೆ ಮೇನ್ಲಿ ಪ್ರಾಬ್ಲಮ್ಗೆ ಹಾಕಿರೋದು ಟ್ಯಾಕ್ಸ್. ಹೌದು, ಬೇರೆ ದೇಶದಿಂದ ಇಂಪೋರ್ಟ್ ಆಗುತ್ತೆ, ನಮ್ಮ ಇಂಡಿಯಾದಲ್ಲಂತೂ ಇವರು ಯಾವುದೇ ರೀತಿ ಮ್ಯಾನುಫ್ಯಾಕ್ಚರು ಮಾಡಲ್ಲ, ಅಸೆಂಬಲು ಮಾಡಲ್ಲ. ಇಂದಿನ ದಿನಗಳಲ್ಲಿ ನಿಧಾನಕ್ಕೆ ಮಾಡ್ತಿದ್ದಾರೆ, ಶುರು ಹಚ್ಕೊತಿದ್ದಾರೆ, ಅಷ್ಟೇ, ಜಸ್ಟ್ ಇಟ್. ಬಟ್ ಗುರು, ಇವ್ರೇನು ಈ ಆ್ಯಪ್ಸ್ಗಳು ಇರುತ್ತಲ್ವ, ದೊಡ್ಡ ದೊಡ್ಡ ಕಂಪ್ನೀಸ್ಗಳ ಜೊತೆಗೆ ಮಿಲಿಯನ್ಸ್ ಡಾಲರ್ಸ್ನಷ್ಟು ಅಗ್ರಿಮೆಂಟ್ ಮಾಡ್ಕೋತಾರೆ. 1 year, 2 year, 3 year, 5 year, 10 years. ಅಂದರೆ ನಿಮ್ಮ ಮುಂದಿನ ಪ್ರತಿ ಮೊಬೈಲ್ಸ್ಗಳಲ್ಲೂ ಸಹ ನೀವು ಈ ಆ್ಯಪ್ಸ್ ಹಾಕಬೇಕು ಅಂತ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆಗೆ ಇವ್ರು ಅಗ್ರಿಮೆಂಟ್ ಮಾಡ್ಕೋತಾರೆ. ಯಾಕಪ್ಪ ಅಂದರೆ ಇವ್ರು ಈ ಮೊಬೈಲ್ನ ಪ್ರೈಸ್ ಕಡಿಮೆ ಇರೋದ್ರಿಂದ ಇವ್ರಿಗೂ ದುಡಿಬೇಕಾಗಿರುತ್ತೆ. ಆದ ಕಾರಣದಿಂದಾಗಿ ಇವ್ರು ಅಗ್ರಿಮೆಂಟ್ ಮಾಡ್ಕೋತಾರೆ. ಇವ್ರು ಅಗ್ರಿಮೆಂಟ್ ಮಾಡಿಕೊಂಡ ನಂತರ ಇವರು ಈ ದುಡ್ಡನ್ನ ನಮ್ಮ ಇಂಡಿಯಾದಲ್ಲಿ ಸರ್ವಿಸ್ ಸೆಂಟರ್ ಮೇಲೆ ಹಾಕ್ತಾರೆ. ಈಗ ಇವ್ರದೇ ಆದ ಸರ್ವಿಸ್ ಸೆಂಟರ್, ಇವ್ರದೇ ಆದ ಅಫಿಷಿಯಲ್ ಸ್ಟೋರ್ ಓಪನ್ ಮಾಡೋಕೆ ಇವ್ರು ಇದನ್ನ ರೀಇನ್ವೆಸ್ಟ್ ಮಾಡ್ತಾರೆ ಅವರ ಬಿಸ್ನೆಸ್ಸನ್ನು ಗ್ರೋ ಮಾಡುವ ಸಲುವಾಗಿ. ಬಟ್ ಇವರ ಬಿಸ್ನೆಸ್ ಗ್ರೋ ಮಾಡುವ ಸಲುವಾಗಿ ಈ ರೀತಿ ಮಾಡಿದಾಗ ನಾವೆಲ್ಲ ಅಂದ್ಕೊಂಡಿರ್ತೀವಿ, ಈ ಗುರು ವಿವೋ ಮೊಬೈಲ್ ತೊಗೊಳ್ಳೋಣ, ಓಪೋ ಮೊಬೈಲ್ ತೊಗೊಳ್ಳೋಣ. ಯಾಕಪ್ಪ ಅಂದರೆ ನಾವು ಸುತ್ತ ಅದರ ಒಳ್ಳೆ ಸರ್ವಿಸ್ ಸೆಂಟ್ರ್ ಇದೆ ಅಂತ. ಬಟ್ ನಮ್ಗೆ ಗೊತ್ತಿರಲ್ಲ ಇವರು ಈ ಸರ್ವಿಸ್ ಸೆಂಟ್ರ್ ಇಟ್ಟಿರೋದು ಬ್ಲೋಟ್ವೇರ್ ಆ್ಯಪ್ಸ್ಗಳಿಂದ ಅಂತ. ಬಟ್ ಈ ಬ್ಲೋಟ್ವೇರ್ ಆ್ಯಪ್ಸ್ಗಳಿಂದ ನಮಗೆ ಕೆಲವೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಕೆಲವೊಬ್ಬರಿಗೆ ಆ ಮೊಬೈಲ್ನ ಹೋಮ್ ಸ್ಕ್ರೀನ್ ನೋಡಿದ ತಕ್ಷಣ ಅಷ್ಟು ಈಸಿಯಾಗಿ ರಿಲೀಫ್ ಆಗಲ್ಲ ಗುರು, ಇರಿಟೇಟಿಂಗ್ ಆಗುತ್ತೆ. ಯಾಕಪ್ಪ ಅಂದರೆ ಕೆಲವೊಮ್ಮೆ ನಾವು ಆ ಆ್ಯಪ್ಸ್ಗಳನ್ನ ಹುಡುಕ್ಬೇಕಾಗುತ್ತೆ. ಫೇಸ್ಬುಕ್ ಎಲ್ಲ ಐತೆ, ಇನ್ಸ್ಟಾಗ್ರಾಮ್ ಎಲ್ಲ ಐತೆ, ಟ್ವಿಟರ್ ಎಲ್ಲ ಐತೆ. ಯಾಕಪ್ಪ ಅಂದರೆ ಈ ಹಾಟ್ ಆ್ಯಪ್ಸು, ಹಾಟ್ ಗೇಮ್ಸು, ಗೂಗಲ್ ಆ್ಯಪ್ಸು ಇದೆಲ್ಲದರಿಂದ ತುಂಬಿರುತ್ತಲ್ವ ಗುರು. ಹೆವಿ ಜಂಜಾಟ ಅಂದಮೇಲೆ ಕೆಲವೊಬ್ಬರಿಗೆ ಇರಿಟೇಟಿಂಗ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಇದನ್ನ ಡಿಲೀಟ್ ಮಾಡೋಕ್ಕೆ ಆಗಲ್ಲ, ಇನ್ನು ಕೆಲವೊಬ್ಬರಿಗೆ ಇದು ಇಷ್ಟ ಆಗುತ್ತೆ. ಇಷ್ಟ ಆಗುವವರ ಸಂಖ್ಯೆ ತುಂಬ ಕಡಿಮೆ. ಆ್ಯಂಡ್ ಇದರ ನಂತರ ಇನ್ನೂ ಕೆಲವೊಮ್ಮೆ ಈ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವ, ಈ ಆ್ಯಪ್ಸ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ನಾವು ಯೂಸ್ ಮಾಡದೇ ಇದ್ರು ಆ ಸಮಯದಲ್ಲಿ ನಮ್ಮ ಡಾಟಾ ಅಂದರೆ ನಮ್ಮ ಪ್ರೈವೇಸಿ, ಈಗ ನಮ್ಮ
ಡೀಟೇಲ್ಸ್ ಇದೆಲ್ಲವೂ ಸಹ ಅವ್ರಿಗೆ ಸಿಗುತ್ತೆ. ಮುಂದಿನ ಬಾರಿ ಇವ್ರಿಗೆ ನಮ್ಮ ಫೋನ್ ನಂಬರ್ ನಮ್ಮ ಡೀಟೇಲ್ಸ್ ಎಲ್ಲ ಸಿಗ್ತವೆ. ಲೋನ್ ಬೇಕಾ ಅದು ಬೇಕಾ ಇದು ಬೇಕಾ ಅಂತ ಚೈನೀಸ್ ಆ್ಯಪ್ಗಳಿಂದ ಇದು ಮಾಡ್ತಾರೆ. ಇವ್ರು ಇಲ್ಲೂ ಸಹ ದುಡ್ಡು ಮಾಡ್ತಾರೆ. ಇದನ್ನ ರೀಸೇಲ್ ಮಾಡಿ ಅಂದರೆ ನಮ್ಮ ಡಾಟಾನ ರೀಸೇಲ್ ಮಾಡಿ ದುಡ್ಡು ಮಾಡ್ತಾರೆ. ಇಂಡಿ ಹಾಟ್ ಆ್ಯಪ್ಸ್ ಹಾಟ್ ಗೇಮ್ಸ್ ಈ ಕಚಡ ಬ್ಲೋಟ್ವೇರ್ಸ್ಗಳು ಹಾಕಿಯೂ ಸಹ ದುಡ್ಡು ಮಾಡ್ತಾರೆ. ಆ್ಯಂಡ್ ಆ ಕಂಪ್ನಿಗಳು ಹೇಗೆ ದುಡ್ಡು ಮಾಡುತ್ತೆ, ಇವ್ರ ಜೊತೆ ಮಿಲಿಯನ್ಸ್ ಗಂಟೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವಾ, 10 years 5 years ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಾಗ ಆ ಕಂಪ್ನಿಯ ಮರಕ್ಕೆ ನಮ್ಮಿಂದ ಹೇಗೆ ದುಡ್ಡು ಮಾಡ್ತಾರೆ ಅಂದರೆ ಇದರಲ್ಲಿ ಎಷ್ಟೋ ಚೈನೀಸ್ ಆ್ಯಪ್ಸ್ಗಳೇ ಇರುತ್ತೆ. ಆಬ್ವಿಯಸ್ಲಿ ಕೆಲವೊಂದು ಆ್ಯಪ್ಸ್ಗಳು ಇರುತ್ತೆ. ಆಗ ನಾವು ಎಲ್ಲದಕ್ಕೂ ಆ್ಯಕ್ಸೆಸ್ ಕೊಡ್ತೀವಿ. ನಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಆಮೇಲೆ ನಮ್ಮ ಡೀಟೇಲ್ಸ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಈ ರೀತಿ ಟ್ರ್ಯಾಕ್ ಮಾಡಿದಾಗ ಆಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಲ್ವ ಗುರು ಇದ್ರ ಬಗ್ಗೆ ಸ್ಕ್ಯಾಮ್. ಆಬ್ವಿಯಸ್ಲಿ ಚೈನೀಸ್ ಆ್ಯಪ್ಗಳ ಬಗ್ಗೆ ಆಮೇಲೆ ಇವ್ರು ಮಾಡ್ತಾರೆ ನಮ್ಮ ಡಾಟಾನ ಸ್ಟೋರ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನನ್ನ ಒಂದು ಚಿಕ್ಕ ಪ್ರಯತ್ನ ಆಗಿತ್ತು, ಒಂದು ದೊಡ್ಡ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಆ್ಯಂಡ್ ಯಾಕೆ ಡಿಸ್ಲೈಕ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಲೈಕ್ನ ಮೂಲಕ ಒಂದು ಮೋಟಿವೇಶನ್ ಕೊಡಿ ಗುರು. ಆ್ಯಂಡ್ ಸಬ್ಸ್ಕ್ರೈಬು ಮಾಡ್ರಪ್ಪ. ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನ ಗಂಟೆಯನ್ನು ಟನ್ ಅಂತ ಹೊಡಿರಿ. ತಕ್ಷಣ ಹೊಡಿರಿ, ಬೇಗ ಹೊಡಿರಿ ಹೊಡಿರಿ. ಬಂತ ಸೌಂಡ್ ಸ್ಟಾರ್ಟ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಗಂಟೆನೂ ಹೊಡಿರಪ್ಪ ಸಬ್ಸ್ಕ್ರೈಬ್ ಬಟನ್ದು. ಆ್ಯಂಡ್ ಯಾವುದೇ ರೀತಿ ಟೆಕ್ ರಿಲೇಟೆಡ್ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಂತರ